ಮಾಡಬಾರದ ಪಾಪಗಳನ್ನೇ ಮೋಹಿಸಿ ಮಾಡಿ 40 60 ತನ ಬರ್ತದೆ. ಈ ಪದ ಅಂದ್ರೆ ಬೆಂಕಿ ಬರೀ ಮಂದಿ ಜಿಗದಾಡುದು. BP ಶುಗರ್ ಯಾವುದೇ ರೀತಿ ರೋಗ ಇಲ್ಲ. ಎಲ್ಲ ನಮ್ಮ ಮನೆಯವ್ರಿಗೆ ನಿಮ್ಮ ಮನೆ ಮಗ ಆಗಿರ್ತಕ್ಕಂಥ ARR ನಮಸ್ಕಾರ. ಇಲ್ಲಿ ನೋಡಾತಿರಲ್ಲ ಇವ್ರ ನಮ್ಮ ಅಜ್ಜಾರ. ಆಲ್ಮೋಸ್ಟ್ ಇವ್ರಿಗೆ ಇಲ್ಲ ಅಂತಂದ್ರು ಏಜ್ ಎಷ್ಟ್ ಇರ್ಬೋದು ಅಂತಂದ್ರೆ ನಂಗೆ ಅನ್ಸಿದ ಮಟ್ಟಿಗೆ ಒಂದು 95ರಿಂದ 100 ಒಳಗಿರ್ಬೇಕು. ಅವ್ರನ್ನ ಕೇಳೋಣ. ಅಜ್ಜ ನಿಂಗ ವಯಸ್ಸು ಎಷ್ಟಿರ್ಬೋದು ಈಗ? ಒಂದ್ 100 ಸನಕ್ ಇರ್ಬೋದನ? ನನ್ನ ವಯಸ್ಸು 90 ಅದಾವನ ಅಜ್ಜ ಈಗ? 91. ಈಗ ಇವ್ ನಮ್ಮ ಅಜ್ಜನ ಹೆಸರು ವೆಂಕಪ್ಪ ರಾಘಣ್ಣವ್ರ ಅಂತ ಹೇಳಿ. ಈ ವಯಸ್ಸೊಳಗ್ನು ಏನು ಮೊದ್ಲ ಜನಪದ ಸಂಗೀತಗಳನ್ನ ಹಾಡ್ಕೊತ ಬಂದಿದ್ರ ನಮ್ಮ ಅಜ್ಜಾರ. ಈಗಿಂದ್ರುನು ಅವ್ರ ಧ್ವನಿಲಿಂದ್ರನ 91 ಏಜ್ ಒಳಗ್ನು ಅವ್ರ ಇಂಥ ವಯಸ್ಸೊಳಗ್ನು ಜಾಸ್ತಿ ವಯಸ್ಸೊಳಗ್ನು ಅವರಿಂದ ಒಂದು ಹಾಡನ ಕೇಳಿಕ್ ಇಷ್ಟಪಟ್ಟಿದ್ವಿ. ಅದನ್ನ ನಿಮಗೂ ಕೇಳಿಸ್ತೀನಿ. ನಮ್ಮ ಅಜ್ಜಾರ ಧ್ವನಿ 90ರೊಳಗ್ನು ಹೆಂಗ್ ಕೇಳ್ತದ ಅಂತ ಹೇಳಿ ನೀವು ಒಂದ್ಸಲ ಕೇಳಿಸ್ಕೊರಿ. ಅಜ್ಜ ಹಾಡ. ಪುರಹರ ನಿನಗಿನ್ನು ದಯಬಾರದೆ, ಪುರಹರ ನಿನಗಿನ್ನು ದಯಬಾರದೆ, ಪರಿಭವದೊಳು ಬಹು ಬಳಲ್ವೇನಲ್ಲ, ಪರಿಭವದೊಳು ಬಹು ಬಳಲ್ವೇನಲ್ಲ, ಪರಿಭವದೊಳು ಬಹು ಬಳಲ್ವೇನಲ್ಲ, ಪುರಹರ ನಿನಗಿನ್ನು ದಯಬಾರದೆ, ಪುರಹರ ನಿನಗಿನ್ನು ದಯಬಾರದೆ, ಬರಬಾರದತಿಹೀನ ಯೋನಿಗಳನು ಬಂದು, ಬರಬಾರದತಿಹೀನ ಯೋನಿಗಳನು ಬಂದು, ತೊಳಲು ತಿರುವುದು ನೀನೆ ಕಂಡು ಕಂಡು, ತೊಳಲು ತಿರುವುದು ನೀನೆ ಕಂಡು ಕಂಡು, ಪುರಹರ ನಿನಗಿನ್ನು ದಯಬಾರದೆ, ಪುರಹರ ನಿನಗಿನ್ನು ದಯಬಾರದೆ, ಅಳುಪಬಾರದ ಗುರು ದೈವದರ್ಥಕ್ಕೆ ಸೋಲ್ತು, ಅಳುಪಬಾರದ ಗುರು ದೈವದರ್ಥಕ್ಕೆ ಸೋಲ್ತು, ಕೊಲ್ಲಬಾರದ ಕಿಲ ಪ್ರಾಣಿಗಳ ಕೊಂದು, ಕೊಲ್ಲಬಾರದ ಕಿಲ ಪ್ರಾಣಿಗಳ ಕೊಂದು, ಗಳಿಸಬಾರದ ಲೋಕ ದಪವಾದಗಳ ಹೊತ್ತು, ಗಳಿಸಬಾರದ ಲೋಕ ದಪವಾದಗಳ ಹೊತ್ತು, ತೊಳಲು ತೀರ್ಪುದು ನೀನೆ ಕಂಡು ಕಂಡು, ತೊಳಲು ತೀರ್ಪುದು ನೀನೆ ಕಂಡು ಕಂಡು, ಮಾಡಬಾರದ ಪಾಪಗಳನ್ನೇ ಮೋಹಿಸಿ ಮಾಡಿ, ಮಾಡಬಾರದ ಪಾಪಗಳನ್ನೇ ಮೋಹಿಸಿ ಮಾಡಿ, ಕೂಡಬಾರದ ಕಾಮಿನಿಯರ ಕೂಡಿ, ಕೂಡಬಾರದ ಕಾಮಿನಿಯರ ಕೂಡಿ, ಆಡಬಾರದ ಪರ ದೂಷಣೆಗಳನ್ನಾಡಿ, ಆಡಬಾರದ ದೂಷಣೆಗಳನ್ನಾಡಿ, ಕೂಡಿಯಪ್ಪದು ನೀನೆ ಕಂಡು ಕಂಡು, ಕೂಡಿಯಪ್ಪದು ನೀನೆ ಕಂಡು ಕಂಡು, ಪುರಹರ ನಿನಗಿನ್ನು ದಯಬಾರದೆ,
ಪುರಹರ ನಿನ್ನ ದಯ ಬಾರದೆ ಬರಬಾರ ಮಾಡಬಾರದ ಪಾಪಗಳನ್ನೇ ಮೋಹಿಸಿ ಮಾಡಬಾರದ ಪಾಪಗಳನ್ನೇ ಮೋಹಿಸಿ ಮಾಡಿ ಕೂಡಬಾರದ ಕಾಮಿನಿ ಯಾರ ಕೂಡಬಾರದ ಕಾಮಿನಿ ಯಾರ ಕೂಡಿ ಆಡಬಾರದ ಪರ ದೂಷಣೆಗಳ ನಾಡಿ ಆಡಬಾರದ ಪರ ದೂಷಣೆಗಳ ನಾಡಿ ಕೋಡಿಯಪ್ಪದು ನೀನೆ ಕಂಡು ಕೂಡಿಯಪ್ಪದು ನೀನೆ ಕಂಡು ಪುರಹರ ನಿನ್ನ ಇನ್ನು ದಯ ಬಾರದೆ ಪುರಹರ ನಿನ್ನ ಇನ್ನು ದಯ ಬಾರದೆ ಎನಿತವನಿಗೆ ಸಗಿಲ್ಲರು ಎನ್ನನ್ನು ಬಿಟ್ಟು ಎನಿತವನಿಗೆ ಸಗಿಲ್ಲರು ಎನ್ನನ್ನು ಬಿಟ್ಟು ವನಗಣ್ಯ ಗತಿಯಿಲ್ಲ ದೂದರಿಂದಾನೆ ವನಗಣ್ಯ ಗತಿಯಿಲ್ಲ ದೂದರಿಂದಾನೆ ಅನಿತ ನೋಟಿಸಿ ಮುಕ್ತಿ ಕೂಡಬೇಕೆಂಬುವ ಅನಿತ ನೋಟಿಸಿ ಮುಕ್ತಿ ಗೂಡಬೇಕೆಂಬುವನಿಲ್ಲ ಮನದಾಶಯ ನೀನೆ ಕಂಡು ಮನದಾಶಯ ನೀನೆ ಕಂಡು ಪುರಹರ ನಿನ್ನ ಇನ್ನು ದಯ ಬಾರದೆ ಪುರಹರ ನಿನ್ನ ಇನ್ನು ದಯ ಬಾರದೆ ಪರಿಪೂರ್ಣ ಗುರು ಸಿದ್ಧ ನಾದನಾನೆನಿತನಿ ಪರಿಪೂರ್ಣ ಗುರು ಸಿದ್ಧ ನಾದನಾನೆನುತ್ತೀನಿ ಮರೆಯಲಾಲಿಸಿ ಕರುಣದೊಳೆನ್ನು ಮರೆಯಲಾಲಿಸಿ ಕರುಣದೊಳೆನ್ನು ಮರದಿರೆ ಭಕ್ತ ವತ್ಸಲನಂ ಬಿರುದೆಲ್ಲ ಮರೆದಿರೆ ಭಕ್ತ ವತ್ಸಲ ಬಿರುದೆಲ್ಲ ಮರೆಯುವುದೆಂಬುದು ನೀನೆ ಕಂಡು ಮರೆಯುವುದೆಂಬುದು ನೀನೆ ಕಂಡು ಪುರಹರ ನಿನ್ನ ಇನ್ನು ದಯ ಬಾರದೆ ಪುರಹರ ನಿನ್ನ ಇನ್ನು ದಯ ಬಾರದೆ ದಯ ಬಾರದೆ ದಯ ಬಾರದೆ ಮಸ್ತ್ ಆತಜ್ಜ ಭಾರಿ ಆಡಿದಜ್ಜ ಚಂದ ಇತ್ತ ಚಂದ ಇತ್ತಜ್ಜ ಚಂದ ಆಡಿದಿ ಏನು ಸ್ವರ ಇಲ್ಲ ಈಗ ಎಲ್ಲ ಅಳಗಾಲ ಆಗೈತಿ ಹಾ ಅಜ್ಜ ಹಂಗ ಸ್ವರ ಇದ್ರ ನೋಡ್ತಿದ್ದೆ ಎಲ್ಲ ಅವಾಗೆಲ್ಲ ಬಾಳ ಹಾಡಿದ್ದ ಜನ ಇದ ಭಾಳ ಆಡಿದ್ದೀವಿ ಎಲ್ಲ ಎಲ್ಲಿ ಬೇಕಾದ್ರೆ ಹೋಗಿದ್ದೀವಿ ಎಲ್ಲ ಸುತ್ತಿ ಊರುಗಳು ಎಷ್ಟು ಅದಾವ ನೋಡು ಅಷ್ಟು ಅಡ್ಡಾಡಿದ್ದೀವಿ ಈ ಊರಿಗೆ ಬರೋಬ್ಬರಿ ಒಮ್ಮೆ ಆಚೆ ಕಡೆ ಇದು ಐತ್ಲ ಬಸ್ ಸ್ಟ್ಯಾಂಡ್ ಅಂತ ಗಜ್ಜ ಏನು ಹಳದ ಆಚೆ ಕಡೆ ಹಾ ಅಜ್ಜ ಲಕ್ಷಣಟಿ ಅಲ್ಲ ಲಕ್ಷಣಟಿ ಬಂದಿದ್ವು ಲಕ್ಷಣಟಿ ಬಂದಿದ್ವು ಮತ್ತು ಆಚೆ ಕಡೆ ಅದು ಏನಪ್ಪ ಆದರೆ ಚೆನ್ನಟಿ ಏನು ಅಂತಲ್ಲ ಜಾಲಿಕಟ್ಟಿ ಜಾಲಿಕಟ್ಟಿ 2 ಸಲ ಬಂದಿದ್ವು ಮತ್ತು ಇಲ್ಲಿ ಇತ್ತ ಎಲ್ಲ ಇದಕ್ಕೆ ಅಲ್ಲಿ ಸಪ್ಪಾಡಳ್ಕ
ಹಾ ಅಜ್ಜ. ಚಪ್ಪಲ್ಲ ಇದು ಎಲ್ಲ ಊರುಗಳು ಆ ಕಡೆ ಎಲ್ಲ ಹೋಗ. ಎಷ್ಟ್ ಒಂದ್ 20 ವರ್ಷದಿಂದ ಬಂದಿದ್ರನ ಅಜ್ಜ? ಹ್ಮ್ ಮತ್ ಬಾಳ ದೂರತ ಅಂದ್ರೆ ಎಲ್ಲೆಲ್ಲಿ ಹೋಗಿರಜ್ಜ? ಆ ಬಾಳ ದೂರತ ಅಂದ್ರೆ ಎಲ್ಲೆಲ್ಲಿ ಹೋಗಿರಜ್ಜ? ದೂರ ಅಲ್ಲಿ ಬ್ಯಾಡರ್ಕೊಪ್ಪ ಇದರ ಹಚ್ಚಿಲಿ ಆ ಬ್ಯಾಡರ್ಕೊಪ್ಪ ಹೋಗಿದ್ದೀವು. ಹಾ ಮತ್ತು ಇದು ಅದೇನಪ್ಪ ಇನ್ನೊಂದು ಊರು ಐತೆ ಅದು ಅಲ್ಲಿ ಹೋಗಿದ್ದೀವಿ. ಅಲ್ಲಿ ಅಲ್ಲೇ ಅದು ಎರಡು ಆಚೆ ಕಡೆ ಅದು ಆ ಊರುಗಳಿಗೆಲ್ಲ ಅಡ್ಡಾಡಿವಿ. ಈ ಕಡೆ ಇಲ್ಲೆಲ್ಲ ಇದ್ರ ಕಡೆ ಭಾಳ ಅಡ್ಡಾಡಿದ್ವಿ. ಮಹೇಶ್ನಾಗ ನಿನ್ ಜೋಡಿ ಮತ್ ಹಾಡಾರ ಯಾರು ಇರ್ತಿದ್ರಜ್ಜ? ನನ್ನ ಜೋಡಿಯ ಒಬ್ಬ ಹುಡುಗಿದ್ದ ತೀರ್ಕೊಂಡ. ಹಾ ಬಾರ್ಸಾರೆಲ್ಲ ನೀವ ನಿಮ್ ಜೋಡಿನ ಬರ್ತಿದ್ರನ ಅಜ್ಜ? ಎಲ್ಲರೂ ಬರ್ತಿದ್ರು. ಈ ಜಾತ್ರೆಗತ್ತು ಇದನ್ನ ಹಾಡ್ತಿದ್ರನ ಅಜ್ಜ ಅವಾಗ? ನಮ್ಮ ಊರಾಗಂತೂ ರಗಡ ಸರ್ತಿ ಹಾ ಅಜ್ಜ. ಅಲ್ಲಿ ಚಿಪ್ಪಲಕಟ್ಟೆ ಭಾಳ ಒಟ್ಟ ವರ್ಷ ಚಿಪ್ಪಲಕಟ್ಟ್ಯಾಗ ಏನ್ ಫಂಕ್ಷನ್ ಇದ್ರು ನೀವ ಹೋಗಿದ್ರಜ್ಜ? ಇವ್ರ ಸಿದ್ದಾರೂಢರತು ಇದ್ದಾಗ ಹೋಗಿದ್ರಜ್ಜ ಅವಾಗೂ? ಸಿದ್ದಾರು ಹುಬ್ಬಳ್ಳಿಗೆ ಅಗದಿ ಒಳ್ಳೆ ವರ್ಷ ಹೋಗಾರ. ಅವ್ರನ್ನ ನೋಡಿ ಅಜ್ಜ ನೀನ? ಅವರು ತೀರ್ಕೊಂಡ್ರ. ಹಾ ಅವ್ರ ಶಿವಲಿಂಗ ಇದ್ದಾರ ತಿಳಿದ್ರು. ಹಾ ಅಜ್ಜ. ಅವ್ರದ್ದು ತೀರ್ಕೊಂಡ್ರು. ಈಗ ಅಲ್ಲೂ ಹಾಡಾಕ್ ಹೋಗಿದ್ರಜ್ಜ ಸಿದ್ದಾರೂಢ ಮಠಕತ್ತು? ಸಿದ್ದಾರೂಢ ಮಠದಾಗ ಪಸಂದ ಹಾಡಿವು. ಇದೀಗ ಹಾಡಿದ್ ಯಾವ್ದಜ್ಜ ಇದು ಸರ್ಪಭೂಷಣ ಶಿವ ಯೋಗಿಗಳದ. ಹಾ ಹಾ ಇದಕ್ ಯಾವ್ದಂತಾರಜ್ಜ? ಇದು ಭಜನಾ ಪದನ ಅಜ್ಜ ಇದು? ಭಜನಾ ಪದಾನ ಇದು. ಈ ಒಟ್ಟ ಭಜನಾ ಪದ ಅಟ್ಟ ಹಾಡ್ತಿದ್ರಿನ ಅಜ್ಜ? ಭಜನಾ ಪದಾನ ಭಾಳ ಅಡ್ಡಾಡಿದ್ವಿ ಅವಾಗ. ಹಾ ಅಜ್ಜ. ಏನು ಅವು ಭಾಳ ಸರ್ತಿ ಒಮ್ಮೆ 1000 2000 ರೊಕ್ಕ ಕೊಡ್ತಿದ್ರು. ನಿಮ್ ಅಷ್ಟ್ರು ಎಷ್ಟ್ ಜನ ಹೋಗಿದ್ರಜ್ಜ ನೀವು ಒಟ್ಟ? ಎಷ್ಟ್ ಜನ ಹೋಗಿದ್ರಜ್ಜ? ಒಮ್ಮೆ ಏನು 5 ಮಂದಿ ಹೋಗಾರು, ಒಮ್ಮೆ 4 ಮಂದಿ ಹೋಗಾರು. ಅವು ಯಾರು ಬೀದ ಹೋಗುದು. ನಾ ಮಾತ್ರ ಕಾಯಂ ಹೋಗುದ. ಅವಾಗ 1000 2000 ಕೊಡ್ತಿದ್ರಜ್ಜ? ಅವಾಗ 1000 2000 ತನಕ ಕೊಡ್ತಿದ್ರು ಮಂದಿ. ಅವಾಗ ಅಂದ್ರ ದೊಡ್ಡದಜ್ಜ ಅವಾಗ. ರೊಕ್ಕ ತಂದು ಇದನ್ನ ಮಾಡಿದ್ವಿ. ಏನ್ ಮಾಡ ಏನ್ ಪುರಹರ ಇನ್ನು ಈ ಪದ ನೋಡಲಾಗದೆ ದೇವ ನೀ ನೋಡಲಾಗದೆ. ಈ ಪದ ಅಂದ್ರೆ ಬೆಂಕಿ ಬರೀ ಮಂದಿ ಜಿಗದಾಡುದು. ಅವಾಗಜ್ಜ ಒಟ್ಟ ಎಷ್ಟ್ ಪದ ಬರ್ತಿದ್ವು ಅಜ್ಜ ನಿನಗ? ನನಗ ಅವು ಎಲ್ಲ ಮರ್ತು ಬಿಟ್ಟ ಈಗ. ಎಷ್ಟ್ ಒಂದ್ 40 50 ಪದ ಬರ್ತಿದ್ವನ ಅಜ್ಜ? 40 50 60 60 ತನ ಬರ್ತದು. ಪದಗಳು ಭಾಳ ಪದ ಕಲ್ತೀನಿ ಅಣ್ಣ. ಏನ್ ಮಾಡುದು? ಒಟ್ಟ ಎಲ್ಲಾ ಇವ್ರ ಹಾಡುದ್ ಕೇಳಿ ಕೇಳಿ ಕಲ್ತಿದ್ದೆ ಅಜ್ಜ? ಏನ್ ಓದಿ ಕಲ್ತಿದ್ದ ಅಜ್ಜ? ನಾನ್ ನೋಡಿ ಪುಸ್ತಕದಾಗ ನೋಡಿ ಕಲ್ತೀನಿ. ಹಾ ಅಜ್ಜ. ಪುಸ್ತಕದಾಗ ನೋಡಿ ಮತ್ತಿದ್ರ ಹಂಗ. ನೀ ಸಣ್ಣವಿದ್ದಾಗ ಹೆಂಗ ಹಾಡಾಕ್ ಹೋಗಿದ್ದಜ್ಜ ಮೊದ್ಲ? ಸಣ್ಣವಿದ್ದಾಗ ವಯಸ್ಸು ಬಂದಗಳೇನ ನಿಮ್ಮಂಗ ವಯಸ್ಸು ಬಂದಗಳೇನ ಹಾಡಾಕತ್ತಿದ್ದೀವಿ. ಎಲ್ಲಿ ಹಿಂಗ ಫಂಕ್ಷನ್ ಅಂತೂ ಇರ್ತಾವಲ್ಲ ಅಜ್ಜ, ಅಲ್ಲೇ ಹೋಗಿ ಹಾಡಾಕತ್ತಿದ್ದೇನ ಅಜ್ಜ ಮೊದ್ಲೇಕ? ಅಲ್ಲಿಯೂ ಹಾಡಿವು. ಎಲ್ಲ ಭಾಳ ಇದನ್ ಮಾಡಿವಿ. ನೀ ಶಾಲ್ಯಾಗಿದ್ದಾಗೂ ಹಾಡಿದ್ದೇನ ಅಜ್ಜ? ಇಂಥವೆಲ್ಲ ಪುರೋಹರ ಏನು ಯಪ್ಪ ಏನ್ ಪದಗಳು. ಇದು ನಮ್ಮ ಅಜ್ಜಾರ ಸಾಂಗಿಗೆ ನಂದ ರಿವ್ಯೂ. ನನಗಂತಂದ್ರೂ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆತ. ಯಾಕಂತಂದ್ರ ಆ ಏಜ್ ಒಳಗೆ ಹಾಡ್ಬೇಕಂತಂದ್ರ ಭಾಳ ಸ್ಟ್ರೆಂತ್ ಬೇಕು, ಎನರ್ಜಿ ಬೇಕು. ಹಂಗಾಗಿ ಅವ್ರೊಳಗ ವಾಯ್ಸ್ ಒಳಗೆ ಎಲ್ಲೆಲ್ಲೋ ಒಂದು ಸ್ವಲ್ಪ ಸ್ಟ್ರಕ್ ಆತ. ಬಟ್ ಆದ್ರೂ ಅವ್ರು ಮತ್ತೆ ಹುರುಪ್ ತಗೊಂಡು ಹಾಡಾಕತ್ತಿದ್ರ ಭಾಳ ಚಂದ ಹಾಡಿದಾರೆ. ನಂಗಂಕ್ರೂ ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಆತ. ಮತ್ತೆ ಒಂದು ಗರ್ವ ಐತಿ ನಮ್ಮ ಅಜ್ಜಾರ್ ಅಂತ ಹೇಳಿ. ಈ ವಯಸ್ಸೊಳಗೆ ಇನ್ನೊಂದು ತಿಂಗ್ ನಮ್ಮ ಅಜ್ಜಾರ ಬಗ್ಗೆ ಹೇಳ್ಬೇಕಂತಂದ್ರ 99 ಏಜ್ ಇದ್ರೂ ಇಲ್ಲಿ ತಕಾನು ಯಾವ್ದ ರೋಗ ಜಡ್ಡ ಯಾವುದೂ ಇಲ್ಲ. BP ಶುಗರ್ ಯಾವುದೇ ರೀತಿ ರೋಗ ಇಲ್ಲ. ಇದಕ್ಕೆ ರೀಸನ್ ಏನಂತಂದ್ರ ಅವ್ರು ಹೆಂಗಿದ್ದಾಗ ಅವ್ರ ಹರೇ ವಯಸ್ಸೊಳಗಿದ್ದಾಗ ಭಾಳ ಸ್ಟ್ರಗಲ್ ಮಾಡಿದಾರ, ಭಾಳ ಹಾರ್ಡ್ ವರ್ಕ್ ಮಾಡಿದಾರ. ಹಂಗಾಗಿ ಇನ್ನೂ ತಕ ಬಾಡಿ ಅವ್ರದ್ದು ಸ್ಟ್ರೆಂತ್ ಒಳಗೈತಿ, ಗಟ್ಟಿ ಐತಿ. ಈಗಾದ್ರೂ ತಮ್ಮ ಕೆಲಸ ತಾವ ಮಾಡ್ಕೋತಾರ.
ಗಾಡಿ ಹಿಡ್ಕೊಂಡ್ ಕಂಪ್ಲೀಟ್ ಆಗಿ ನಮ್ಗತೆ ಅಡ್ಡಾಡಕ್ ಬರಂಗಿಲ್ಲ, ಬಟ್ ಗಾಡಿ ಹಿಡ್ಕೊಂತ ಅಡ್ಡಾಡ್ತಾರ. ತಾವ ಜಳಕ ಮಾಡ್ತಾರ. ಎಲ್ಲಾ ತಮ್ಮ ಕೆಲಸ ಕಂಪ್ಲೀಟ್ ಅವ್ರ ಮಾಡ್ಕೋತಾರ. ಇದು ನನಗ ಬಾಳ ಹೆಮ್ಮೆ ಅನಸ್ತ. ಯಾಕಂದ್ರ ನಮ್ಮ ಅಜ್ಜಾರ. ನಿಮ್ಮ ಮನಿಯೊಳಗೂ ಈ ರೀತಿ ಯಾವ್ದಾರ ಪ್ರತಿಭೆಗಳಿರ್ತಾವು, ಈ ಹಿರಿಯ ವಯಸ್ಸೊಳಗೂ ಪ್ರತಿಭೆಗಳು ಇದ್ದು ಅಂತಂದ್ರ ನನಗ್ ಕಮೆಂಟ್ ಹಾಕ್ರಿ. ಅವ್ರಿಗೂ ಆಲ್ ದ ಬೆಸ್ಟ್ ನನ್ನ ಕಡೆಯಿಂದ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ. ಮತ್ತು ನೆಕ್ಸ್ಟ್ ಮುಂದಿನ ವಿಡಿಯೋದೊಳಗ ಇದೇ ರೀತಿ ಕಂಟೆಂಟ್ ಮತ್ತು ನಿಮಗೆ ಎಂಟರ್ಟೈನ್ ಆಗಿರೋ ಕಂಟೆಂಟನ್ನು ತೊಗೊಂಬರ್ತೀನಿ ಅಂತ ಹೇಳ್ಕೊಂತ ಅಲ್ಲಿ ತನಕ ಟಾಟಾ ಸಿ ಯು. ಬಾಯ್ ಬಾಯ್.